ನಮ್ಮದು ಹೋರಾಟದ ಕಿಚ್ಚಿನ ನಾಡು. ಮಹದಾಯಿ ಮುಂದಿನ ವರ್ಷದೊಳಗೆ ಜಾರಿಯಾಗಬೇಕು. ಇದಕ್ಕಾಗಿ ನಾವು ಹೋರಾಟದ ಸಂಕಲ್ಪ ಮಾಡುತ್ತೇವೆಂದು ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಶಾಸಕ ಎನ್.ಎಚ್. ಕೋನರೆಡ್ಡಿ ಹೇಳಿದರು. ಭಾನುವಾರ ನವಲಗುಂದದಲ್ಲಿ ನಡೆದ ಹುತಾತ್ಮ ದಿನಾಚರಣೆ ಅಂಗವಾಗಿ ಹುತಾತ್ಮ ರೈತರ ಸ್ಮಾರಕಕ್ಕೆ ಗೌರವ ವಂದನೆ ಸಲ್ಲಿಸಿ ನಂತರ ಮಾಧ್ಯಮದ ಜತೆಗೆ ಮಾತನಾಡಿದ ಅವರು, ಮಹದಾಯಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ವನ್ಯಜೀವಿ ಮಂಡಳಿ ನೆಪ ಹೇಳುತ್ತಿದೆ. ಹೀಗಾಗಿ ನಾವು ರಾಜ್ಯದ ಎಲ್ಲ ಸಂಸದರಿಗೂ ಮನವಿ ಮಾಡಿಕೊಳ್ಳುತ್ತೇವೆ. ಮಹದಾಯಿ ಜಾರಿಗೆ ಎಲ್ಲರೂ ಕೈ ಜೋಡಿಸಬೇಕು. ಹಿಂದೆ ದಿವಂಗತ ಅನಂತಕುಮಾರ್ ರಾಜ್ಯದ ಸಮಸ್ಯೆಗಳ ಬಗ್ಗೆ ಕೇಂದ್ರದಲ್ಲಿ ಒತ್ತಡ ಹಾಕುತ್ತಿದ್ದರು. ಈಗ ಆ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ತೆಗೆದುಕೊಳ್ಳಬೇಕು. ಮಹದಾಯಿಗೆ ಕ್ಲಿಯರೆನ್ಸ್ ಕೊಡಿಸುವ ಕಾರ್ಯ ಮಾಡಬೇಕು. ಕೇಂದ್ರ ಸರ್ಕಾರ ಯೋಜನೆ ಜಾರಿ ಮಾಡಬೇಕು ಅಂತ ಮನಸ್ಸು ಮಾಡಿದರೆ 1 ತಿಂಗಳಲ್ಲಿ ಕೆಲಸ ಆಗುತ್ತದೆ ಎಂದು ಅವರು ಈ ವೇಳೆ ತಿಳಿಸಿದರು. ನರಗುಂದ ರೈತ ಹೋರಾಟ ಜುಲೈ 21 ರೈತ ಹುತಾತ್ಮ ದಿನಾಚರಣೆಯನ್ನು ನವಲಗುಂದ ಅಳಗಡಿ ಮತ್ತು ಚಿಕ್ಕನಗರದಲ್ಲಿ ಆಚರಣೆ ಮಾಡ್ಕೊಂಡ್ಬರ್ತೀವಿ. ನಮ್ಮದು ಹೋರಾಟದ ಕಿಚ್ಚಿನ ಅದಕ್ಕೆ ನಾನು ಕಳೆದ ಬಾರಿ ಮಹದಾಯಿ ಕೆಲಸ ಮಂಡಳಿ ಯೋಜನೆ ಜಾರಿ ಮಾಡಬೇಕು. ಈ ವರ್ಷ ನೆಕ್ಸ್ಟ್ ಇಯರ್ ಒಳಗಡೆ ನಾವೆಲ್ಲರೂ ಕೂಡಿ ಈ ಯೋಜನೆ ಜಾರಿ ಮಾಡತಕ್ಕದಕ್ಕೆ ಒಂದು ಸಂಕಲ್ಪ ಇವತ್ತು ಮಾಡಿ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಕೇವಲ ವೈಲ್ಡ್ ಲೈಫ್ ಒಂದು ಮೀಟಿಂಗ್ ಕರೆದ ಕ್ಲಿಯರ್ ಮಾಡಿ ಅಷ್ಟಕ್ಕೆ ಮಾತ್ರ ಪೆಂಡಿಂಗ್ ಇದೆ. ಅದಕ್ಕೆ ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಕತ್ತೀವಿ. ಈಗಾಗಲೇ ಕೇಂದ್ರ ಸಚಿವಂತ ಬಸವರಾಜ ಬೊಮ್ಮಾಯಿ ಎಲ್ಲರಿಗೂ ಮನವಿ ಮಾಡ್ತೀವಿ. ರಾಜ್ಯದ ಸಂಸದರು ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗಿ, ಹಿಂದೆ ಅನಂತಕುಮಾರ್ ಅವರು ಆ ಕೆಲಸ ಮಾಡ್ತಿದ್ರು. ನಾವೆಲ್ಲ ಡೆಲ್ಲಿಗೆ ಹೋದ್ವಿ ಅಂದ್ರೆ ನಮ್ಮನ್ನೆಲ್ಲ ಕ್ರೋಢೀಕರಿಸಿ ಇಂಥ ಯೋಜನೆಯನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಈಗೂ ಆ ಪ್ರಯತ್ನದಲ್ಲಿ ಜೋಶಿ ಅವರು ಆ ಜವಾಬ್ದಾರಿ ತಗೋಬೇಕು. ಇನ್ನು ಮನೆಯ ಪರಿಹಾರ ಕಡಿಮೆ ಮಾಡಿರುವ ವಿಚಾರವಾಗಿ ಮಾತನಾಡಿದ ಅವರು, ಸಿಎಂ ಈ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಬಿಜೆಪಿ 1 ವಾರದಿಂದ ಬರೀ ವಾಲ್ಮೀಕಿ ಹಗರಣದ ವಿಚಾರವಾಗಿ ಗದ್ದಲ ಮಾಡಿದ್ದಾರೆ. ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಇವೆ. ಅದರ ಬಗ್ಗೆ ಬಿಜೆಪಿಯವರು ಹೋರಾಟ ಮಾಡಲಿ. ಮಳೆ ಬಹಳ ಆಗ್ತಾ ಇದೆ, ನಮಗೆ ಏನು ಪರಿಹಾರ ಕೊಡಬೇಕು ಎಂಬುದರ ಬಗ್ಗೆ ಸಲಹೆ ಕೊಡಬೇಕು ಎಂದು ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ಧ ಅವರು ಹರಿಹಾಯ್ದರು. 9 ಲೈವ್ ನ್ಯೂಸ್, ನವಲಗುಂದ.